ಕೊಡ್ತೀನಿ ತಗೋಗಿ ಎಷ್ಟು ಬಿಟ್ಟಲ್ಲ ಏನ್ ತಲೆಗಿಲ್ಲ ಕೆಟ್ಟೋಗಿದ್ದದ ಯಾಕೆ ಹಿಂಗೆ ಆಡ್ತಿದ್ದಿ ನೀನು ತಿನ್ನೋ ಊಟ ನಂಗೆ ಎಷ್ಟು ದುಡ್ಡು ಬಂದಲ್ಲ ಏನ್ ನಂದಿನಿ ಅವರೇ ತಿನ್ನೋ ಊಟ ತಗೊಂಡೋಗಿ ಆಚೆಗೆ ಕೊಟ್ಟು ಬಂದಿದ್ದೀರಾ ಇದು ಯಾಕೆ ಈ ಥರ ಮಾಡ್ತಾ ಇದ್ದೀರಾ ನೀವು ವಿಷ ಮಿಕ್ಸ್ ಆಗಿತ್ತು ಅಂದ್ಬಿಟ್ಟು ಏನಾಗಿದೆ ನಿಮಗೆ ಇವಾಗ ಹೇಳಿದ್ರೆ ಸರಿ ಆಯ್ತು ಇಲ್ಲಾಂದ್ರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಕುಳ್ಳಣ್ಣ ಅಡುಗೆ ಮನೇಲಿ ಇದೆಯಲ್ಲ ಅದನ್ನ ಹಾಕೊಂಡು ಬನ್ನಿ ನಾನು ತಿಂತೀನಿ ಸೂರ್ಯವ್ರೆ ನೀವು ನಂಬ್ತಾ ಇಲ್ಲ ತಾನೆ ಅಲ್ಲಿ ವಿಷ ಮಿಕ್ಸ್ ಆಗಿಲ್ಲ ಅಂತ ಹೇಳಿರ್ತಾನೆ ಎಲ್ಲ ತಿಂದು ತೋರಿಸ್ತೀನಿ ರೀ ಪರತಿ ವಿಷ ಮಿಕ್ಸ್ ಆಗಿಲ್ಲ ಅಂತ ಹೇಳಿರ್ತಾನೆ ತಿಂದು ತೋರಿಸ್ತೀನಿ ಸರಿ ವಿಷನೇ ಮಿಕ್ಸ್ ಆಗದೆ ಅನ್ಕೊಳ್ಳೋದ ಯಾರು ಹಾಕೋರು ಇದಾರೆ ಮನೇಲಿ ಅಂತ ನೀನ್ ಹಾಕಿದ ನೀನು ಹೇಳು ನಂದಿನಿ ನೀನ್ ಹಾಕಿದ ವಿಷ ಊಟಕ್ಕೆ ಸೂರ್ಯವ್ರೆ ನಾನೇ ಊಟಕ್ಕೆ ವಿಷ ಹಾಕಿದ್ದು ನಂದಿನಿ ಏನ್ ಮಾತಾಡ್ತಿದ್ಯವ ನೀನು ಅಲ್ಲ ನಂದಿನಿ ಏನ್ ಮಾತಾಡ್ತಿದ್ದೀರಾ ನೀವು ವಿಷ ಹಾಕಿದ್ದೆ ಅಣ್ಣ ನೋಡಿದ್ರಾ ಏನ್ ನಂದಿನಿ ಯಾಕೆ ವಿಷ ಹಾಕಿದ್ದೆ ನೀನು ನೀನು ಅರ್ಥ ಮಾಡ್ಕೊತಿ ಯಾಕೆ ಹಿಂಗೆ ಆಡ್ತೈತಿ ನೀನು ಸೂರ್ಯವ್ರೆ ನಿಜವಾಗ್ಲೂ ಅದ್ರಲ್ಲಿ ವಿಷ ಅದೇ ನೀವು ತಿನ್ಬೇಡವ್ರು ಹೆಂಗಾರು ತಿಂದವ್ರು ಹಾಳಾಗ್ಲಿ ನೀವು ತಿನ್ನಕ್ಕೆ ಹೋಗ್ಬೇಡಿ ಅದೇನ್ ಮಾತಾಡ್ತಿದ್ದೀರಾ ನಂದಿನಿ ಅವರು ನೀವು ಅದೇನ್ ವಿಷ ಬರಕ್ ಸಾಧ್ಯ ಅಲ್ಲಿ ಒಳ್ಳೆ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ಏನಾಗಿದೆ ನಿಮ್ಗೆ ಏನ್ ತಲೆಗಿಲ್ಲ ಕೆಟ್ಟೋಗಿದ್ಯಾ ಇದ್ಯಾಕೆ ಈ ತರ ಮಾತಾಡ್ತಿದ್ದೀರಲ್ಲ ನೀವು ನನ್ಗೆ ಅರ್ಥನೂ ಆಯ್ತಲ್ಲ ಒಂದು ಸ್ವಲ್ಪನೂ ಇದ್ಯಾಕೆ ಈ ತರ ಮಾತಾಡ್ತಿದ್ದೀರಾ ಅಂತ ಸೂರ್ಯವ್ರೆ ಇಲ್ಲ ಅಲ್ಲಿ ಹೆಂಗ್ ವಿಷ ಬರಕ್ ಸಾಧ್ಯ ಇವಾಗ ತಾನೇ ಅಡುಗೆ ಮಾಡ್ಬಿಟ್ಟು ನಾವು ಬಂದಿವಿ ಇವಾಗ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡಿಗೆ ಊಟ ಮಾಡಬೇಕಾಯ್ತು ಹಾಂ ನೀವು ಬಂದ್ರಲ್ಲ ಅಂದ್ಬಿಟ್ಟು ನಿಮ್ಗೆ ಊಟ ಕೊಟ್ಟಿವಿ ಇದೇನು ಹಿಂಗೆ ಮಾತಾಡ್ತಿದ್ದೀಯಲ್ಲವ ನಂದಿನಿ ನೀನು ಚೆನ್ನಾಗಿ ಮಾತಾಡ್ತಿದ್ದೀವಿ ಒಳ್ಳೆ ಇಲ್ಲ ನಾವು ಅಡುಗೆ ಮಾಡ್ರೆ ಊಟ ತಿನ್ಬಾರ್ದು ಅಂತ ಬಾ ಅಯ್ಯೋ ದೇವ್ರಣ್ಣ ಇಲ್ಲ ಅಣ್ಣ ಹಂಗಲ್ಲ ಅಣ್ಣ ನಿಜವಾಗ್ಲೂ ಅಣ್ಣ ಸರಿ ನೀನು ಅಳ್ಬೇಡಕನವ ಸರಿ ಅಳ್ಬೇಡ ಅದು ಹೆಂಗ್ ವಿಷ ಬಂತು ಅಲ್ಲ ನಂದಿನಿ ಅವ್ರೆ ಇದೇನು ಮಾತಾಡ್ತಿದ್ರೆ ಹೆಂಗ್ ವಿಷ ಬಂತು ಇಲ್ಲ ಸೂರ್ಯವರು ಇರಲ್ಲ ಇಲ್ಲಾಂದ್ರೆ ಹೋಗಿ ತಿನ್ಗಿನ್ಬಿಟ್ರೆ ನಾನು ನಿಜ ಹೇಳಿಲ್ಲ ಅಂದ್ರೆ ಅವ್ರು ಹೋಗ್ಬೇಕಾದ್ರೆ ತಿಂದ್ಬಿಡ್ತಾರೆ ಹೇಳಕ್ಕಾಗಿಲ್ಲ ಅಂತ ಆಟ ಮಾರ್ ಮನ್ಸ ಇವರು ಇಲ್ಲ ಹೇಳ್ಬಿಡ್ತೀನಿ ಸೂರ್ಯವ್ರೇ ಇಲ್ಲ ನಾನೇ ಊಟಕ್ಕೆ ವಿಷ ಬೆರೆಸ್ಬಿಟ್ಟೆ ಏನ್ ಮಾತಾಡ್ತಿದ್ದೀರಾ ನಂದಿನಿ ಅವ್ರೆ ನೀವು ಅಲ್ಲ ಏನ್ ಮಾತಾಡ್ತಾ ಇದ್ದೀನಿ ನೀನು ಏನ್ ನಿಗ ಇದ್ದದ ಮಾತಿನ ಮೇಲೆ ಅಲ್ಲ ವಿಷ ಬೆರೆಸ್ತೆ ಅಂತಿದ್ದಿ ಅದು ಯಾಕೆ ಬೆರೆಸ್ತೆ ನೀನು ಮನೆ ಮಂದಿಗೆಲ್ಲ ಸೈಸಕ್ ಬೆರೆಸ್ತಾ ಅಲ್ಲ ನೋಡಿದ್ರ ಇವ್ರು ಎಂತ ಹೇಳು ಅಂತ ಅಲ್ಲ ಇದು ಏನು ಹಿಂಗೆ ಮಾತಾಡ್ತಿರೋದು ಏನಾಗಿದ್ದು ನಂದಿನಿ ಏನಾಗಿದ್ದವ ನಿಮ್ಗೆ ವಿಷ ಬೆರೆಸ್ತೆ ಅಂತಿದ್ದಿ ಏನಾಗಿದ್ದು ಪಾರ್ವತಿ ಅವರೇ ನನ್ಗೆ ಎಷ್ಟು ಸಿಟ್ಟು ಬರ್ತಾ ಇದೆ ಗೊತ್ತಾ ಯಾಕೆ ಬೆರೆಸಕ್ ಹೋದ್ರಿ ನೀವು ಆಗ ನೀವು ಹೇಳಿಲ್ಲ ಅಂದ್ರೆ ನಾನು ಮಾತ್ರ ಸುಮ್ಮನೆ ಆಗೋದಿಲ್ಲ ಏನು ಮಾಡ್ತೀನಿ ಅಂತ ಸುಮ್ಮನೆ ನನಗೆ ಕೋಪನ ಜಾಸ್ತಿ ಮಾಡಬೇಡಿ ಇದೇನು ನೀವು ಈ ಥರ ಮಾತಾಡ್ತಿದ್ದೀರಲ್ಲ ಇಲ್ಲಿ ಏನು ಬಂದಾಗಲೆಲ್ಲ ಏನೇನೋ ಮಾಡ್ತಾ ಇರ್ತೀರಲ್ಲ ಏನಾಗಿದೆ ನಿಮಗೆ ವಿಷ ಬೆರೆಸ್ತೆ ಅಂತೀರಾ ಎಂತ ಕೆಟ್ಟ ಕೆಲಸ ಮಾಡಿದ್ರಿ ಅಂತ ಗೊತ್ತಾ ಮನೆ ಜನ ತಿನ್ನೋ ಊಟದಲ್ಲಿ ವಿಷ ಹಾಕಿದ್ದೀನಿ ಅಂತಿದ್ದೀರಲ್ಲ ಸೂರ್ಯವರೇ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ನಂಗೆ ತುಂಬ ಬೇಜಾರಾಗೋಗಿತ್ತು ಅದಕ್ಕೆ ಮಾಡ್ಬಿಟ್ಟೆ ಪಾರ್ವತಿನ ಸಾಯಿಸ್ಬಿಡೋದು ಅಂದ್ಬಿಟ್ಟು ಪಾರ್ವತಿ ಅವರೇ ಏನು ಮಾತಾಡ್ತಿದ್ದೀರಿ ಅಂತ ಗೊತ್ತಿದೆಯಾ ನಿಮ್ಮನ್ನಂತೂ ಹಂಗೆ ಬಿಟ್ಕೊಡೋದಿಲ್ಲ ನಾನು ಜೈಲು ಕಳಿಸ್ತೀನಿ ನಿಮ್ಮನ್ನ ಸೂರ್ಯವರೇ ನಿಮ್ಮ ಕಾಲು ಕಟ್ಕೊತೀನಿ ಸೂರ್ಯವರೇ ಹಿಂಗೆಲ್ಲ ಮಾಡಕ್ ಹೋಗ್ಬೇಡಿ ನೀವು ಇನ್ನು ನಾನು ಬೇಗ ಬಂದ ಮಾಡಿಲ್ಲ ಸೂರ್ಯವರೇ ಏನೋ ಕಾಪಕ್ಕೆ ಮಾಡ್ಬಿಟ್ಟೆ ಸೂರ್ಯವರೇ ಹಿಂಗೆಲ್ಲ ಮಾಡಲ್ಲ ಸೂರ್ಯವರೇ ಇನ್ನೊಂದ್ಸಲಿ ನೀವು ಬಂದಿದ್ದೀರಲ್ಲ ನಾನು ಕರ್ಕೋಬೇಕಿಲ್ಲ ನಿಮ್ಮ ಮನೆ ಕರ್ಕೊಂಡ್ಬಿಟ್ಟೋಗಿ ಯಾವತ್ತೂ ನನಗೆ ಮಾಡಕ್ಕಿಲ್ಲ ನಾಚಿಕೆ ಆಗುತ್ತೆ ನಾಚಿಕೆ ಪೊಲೀಸರು ಫೋನ್ ಮಾಡ್ತೀನಿ ನಿಮ್ಗೆ ಕರ್ಕೊಂಡೋಗಿರಿ ಕರ್ಕೊಂಡೋಗಿ ತಪ್ಪ ಯಾರೇ ಮಾಡಿದ್ರು ಅದು ತಪ್ಪೇನೆ ನಿಮ್ಗೇನು ಧೈರ್ಯ ಇದೆ ಬೇರೆಯವ್ರಿಗೆಲ್ಲ ವಿಷ ಹಾಕ್ಬಿಟ್ಟು ಕೊಲ್ಲಂಥದ್ದು ಎಷ್ಟು ಧೈರ್ಯ ಇದೆ ನಿಮಗೆ ನಂತೀನಿ ಅವರೇ ಹಾಂ ಏನು ಅನ್ಕೊಂಡಿದ್ದೀರಾ ನೀವು ನಿಮಗೆ ಬೇರೆಯವ್ರನ್ನೆಲ್ಲ ಕೊಲ್ಲಷ್ಟು ರೈಟ್ಸ್ ಇದೆಯಾ ನಾನಂತೂ ನಿಮ್ಮನ್ನಂತೂ ಸುಮ್ಮನೆ ಬಿಟ್ಕಿಟ್ಕೊಡೋದಿಲ್ಲ ನಾನು ಜೈಲು ಕಳಿಸ್ತೀನಿ ಸೂರ್ಯವರೇ ಹಿಂಗೆಲ್ಲ ಮಾಡಕ್ ಹೋಗ್ಬೇಡಿ ಸೂರ್ಯವರೇ ನಿಮ್ದು ಅಮ್ಮಯ್ಯ ಸೂರ್ಯವರೇ ನಾನು ಬೇಕು ಅಂತ ಮಾಡಿಲ್ಲ ಸೂರ್ಯವರೇ ಹೇಳೋದ್ ಮಾತು ಕೇಳಿ ಬಸಿ ಕೈ ತೆಗೀರಿ ನೀವು ನಾನು ಮುಟ್ಟಕ್ಕೆ ಬರಬೇಡಿ ನೀವು ಮುಟ್ಟಕ್ಕೂ ಯೋಗ್ಯತೆ ಇಲ್ಲ ನಿಮಗೆ ನಂದಿನಿ ಏನಾದ್ರು ಆಗ್ಲಿ ಒಳ್ಳೆ ಚೆನ್ನಾಗಿ ಮಾಡಿದಿ ನೀನು ನಂಬ್ಕೊಂಡಿದ್ಕೆ ಚೆನ್ನಾಗಿ ಮಾಡಿದಿ ಏನಾದರೂ ಆಗಲಿ ಇಂಥ ಮನೆ ಹಾಳಿ ಕರಿಬಾರ್ದು ಇಂಥ ಮನೆ ಹಾಳಾಟನ ನೀನು ನಾನು ನಮ್ಮ ಅಕ್ಕ ತಂಗಿರಿಗಿಂತ ಹೆಚ್ಚು ಅಂತ ಹೆಂಗ್ ಮಾಡಿದೆ ನನ್ನೇ ಸಾಯ್ಸಕ್ಕೆ ನೀನು ಅಲ್ಲ ಅದು ಹೋಗ್ಲಿ ನಮ್ಮ ಮನೆಯವ್ರು ಅಣ್ಣನೂ ಅದಕ್ಕೇನು ಬಂದಿದ್ರು ಅವ್ರು ತಿಂದುಬಿಟ್ಟಿದ್ರಿ ಏನು ಕತೆ ಸೂರ್ಯನನ್ನು ಬೇರೆ ಹಾಕೊಟ್ಟು ಬಿಟ್ಟಿದ್ವಲ್ಲ ತಿಂದುಬಿಟ್ಟಿದ್ರಿ ಏನಾದ್ರು ಹೆಚ್ಚು ಕಡಿಮೆ ಆಗಿರಿ ಏನು ಕತೆ ನಿನ್ನಂತ ನೀಚ ಹೆಂಗ್ಸ ನನಗೆ ಎಲ್ಲೂ ನೋಡಿಲ್ಲ ನಾನು ಇಂಥ ಹೆಂಗ್ಸ್ಗಳು ಇರ್ತಾರ ನೀನು ಇಷ್ಟ ಇಲ್ಲ ಅಂದ್ರೆ ನನ್ನ ಅಪ್ಪನ ಮನೆಗೆ ಕೊಟ್ಟೋಗನಲ್ಲ ಇಂಥ ಕಷ್ಟದಿಂದ ನಾನು ಏನಿರ್ಬೇಕಾಗಿತ್ತಿಲ್ಲ ಅಲ್ಲ ಕಣ್ಣಂದಿನಿ ಒಂದು 4 ಅಕ್ಷರ ಓದಿದ್ದೀನಿ ಬರ್ದಿದ್ದೀನಿ ಅಂತಿದ್ದಿ ನಿಂಗೆ ಗೊತ್ತಾಯ್ತಿಲ್ವಾ ಒಂಚೂರು ಮನ್ಸತ್ವ ಇಲ್ವಾ ನಿನಗೆ ಊಟದಲ್ಲಿ ವಿಷ ಹಾಕೋದು ಅಂದ್ರೆ ಏನು ಅರ್ಥ ಅಲ್ಲಿ ಅಷ್ಟು ಕ್ರೂರಿಯ ನೀನು ಒಂದು ಸ್ವಲ್ಪ ಮನ್ಸತ್ವ ಇಲ್ವಾ ಮನ್ಸು ಜನ್ಮಕ್ಕೆ ಬೆಲೆ ಇಲ್ವಾ ಇದೇನು ಈ ಥರ ಮಾತಾಡ್ತಿದ್ದಿಲ್ಲ ನೀನು ಮನೆಯವ್ರಿಗೆ ಮಾಡೋ ಕೆಲಸನ ಇದು ಛೀ ಇಂಥವ್ರನ್ನ ಎಲ್ಲಿ ಮದುವೆ ಆಗ್ಬಿಟ್ಟೆ ಅಂತ ಹೇಳ್ಕೊಳಕ್ಕೆ ನನಗೆ ಅಸಹ್ಯ ಆಗ್ತಿದೆ ಎಲ್ಲೋ ಮನೆಗೆ ಕರ್ಕೊಂಡು ಹೋಗೋಣ ಬುದ್ಧಿವಾದ ಹೇಳಿ ಅನ್ಕೊ ಬಂದಿದ್ದೆ ನಂದಿನಿ ಅವರೇ ನಿಮ್ಮ ಮಾತ್ರ ಈ ಜನ್ಮದಲ್ಲಿ ನಾನು ಮನೆಗೆ ಕರ್ಕೊಂಡು ಹೋಗೋದಿಲ್ಲ ನೀವು ಮೊದಲು ನಾನು ನಿಮಗೆ ಕಂಪ್ಲೇಂಟ್ ಕೊಡ್ತೀನಿ ಕುಳ್ಳಣ್ಣ ಮೊದಲು ಫೋನ್ ಮಾಡಿ ಪೊಲೀಸವ್ರನ್ನ ಬಂದು ಹೇಳ್ಕೊಂಡು ಹೋಗ್ಲಿ ಇಂಥವ್ರೆಲ್ಲ ಈ ಭೂಮಿ ಮೇಲೆ ಭಾರವಾಗಿದ್ದಾರಲ್ಲ ಸುಮ್ಮನೆ ವೇಸ್ಟಾಗಿ ಎಲ್ಲರ ಜೀವನ ಹಾಳು ಮಾಡಿಕೊಂಡು ಅಲ್ಲ ಪ್ರೆಗ್ನೆಂಟ್ ಆಗಿರೋರನ್ನ ಕೊಲ್ಲಕ್ಕೆ ನೀವು ಹೊರಟಿದ್ರಲ್ಲ ಎಂಥ ಕ್ರೂರ್ ಇರಬೇಕು ನಂದಿನಿ ಅವರ ನೀವು ನನಗೆ ಎಷ್ಟು ಸಿಟ್ಟು ಬರ್ತಾ ಇದೆ ಗೊತ್ತಾ ನೀವು ಇಷ್ಟು ಚೀಪಾಗಿ ಇಂಥ ಕೀಳ್ಮಟ್ಟು ಕಿಳಿತೀರಾ ಅಂತ ನನಗೆ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಏನೋ ತಪ್ಪು ಮಾಡ್ತಾರೆ ತಪ್ಪು ಯಾರು ಮಾಡಲ್ಲ ಅಂತಲ್ಲ ಹಾಗನ್ಬಿಟ್ಟು ನೀವು ಬರೀ ತಪ್ಪು ಮೇಲೆ ತಪ್ಪು ಮಾಡ್ಕೊಂಡೇ ಹೋಗ್ತಾ ಇರಿ ನೀವು ತಪ್ಪು ಮೇಲೆ ತಪ್ಪೇನೆ ಏನು ಅನ್ಕೊಂಡಿದ್ದೀರಾ ನೀವು
ಏನು ಈ ಸೂರ್ಯ ಏನು ಕೇಳೋದಿಲ್ಲ ಮಾಡೋದಿಲ್ಲ ಅಂತ ಅಲ್ಲ, ಆ ಪ್ರಾಣ ತೆಗಿಯಕ್ಕೆ ತೆಗೆದುಬಿಟ್ಟು ನಿಮ್ಗೇನು ಬರ್ತಿತ್ತು ಅಲ್ಲಿಂದ? ಇಲ್ಲ ಸೂರ್ಯ ಅವ್ರೆ, ನೀವು ಏನಾರು ಆಗಿ ಏನಾರು ಮಟ್ಟಿ ನೀವೇ ಕಾರಣ. ನಾನು ಹಂಗೆ ಮಾಡಕ್ ನೀವೇ ಕಾರಣ. ಏನು ಹೇಳ್ತಿದ್ದೀರಾ ಅನ್ನೋ ಪ್ರಜ್ಞೆ ಇದೆಯಾ? ನಾನು ಹೇಳಿದ್ದ ನಿಮ್ಮನ್ನ ಹಾಕಿ ವಿಷ ಹಾಕಿ ಊಟಕ್ಕೆ ಅಂತ. ಸೂರ್ಯ ಅವ್ರೆ, ನೀವೇ ಕಾರಣ. ನೀವು ಬಂದು ಕರ್ಕ ಹೋಯ್ತಿದ್ದೀರಿ ಅಂದ್ಬಿಟ್ಟು ನಾನು ಹಾಕಿದ್ದು. ನೀವು ಕರ್ಕ ಹೋಗಿಲ್ಲ. ನಾನು ಎಷ್ಟು ಪ್ರಯತ್ನ ಮಾಡಿದೆ, ಎಷ್ಟು ಫೋನ್ ಮಾಡಿದೆ, ಫೋನ್ ತೆಗಿತಾ ಇಲ್ಲ. ಅತ್ತೆಗೆ ಫೋನ್ ಮಾಡಿದೆ, ಅತ್ತೆ ಫೋನ್ ತೆಗಿತಿಲ್ಲ. ಮಾವಂಗೆ ಫೋನ್ ಮಾಡಿದೆ, ಮಾವ ಫೋನ್ ತೆಗಿತಿಲ್ಲ. ನೀವೇ ಕಾರಣ. ನಾನು ಇಷ್ಟು ಕ್ರೂರಿ ಆಗಕ್ಕೆ ನೀವೇ ಕಾರಣ ಸೂರ್ಯ ಅವರೇ. ನೀವು ಬಂದು ನಾನು ಕರ್ಕೊಂಡು ಹೋಗಿದ್ರೆ ನಾನು ಈ ಥರ ಮಾಡ್ತಿರ್ಲಿಲ್ಲ. ನಾನು ನಿಮ್ಮನ್ನ ಎಷ್ಟೇ ಪ್ರೀತಿಯಿಂದ ಮಾತಾಡ್ತಿದ್ರು, ನೀವು ದೂರ ದೂರ ಹೋಯ್ತಿದ್ರಿ. ನೀವು ನನ್ನಿಂದ ಎಲ್ಲಿ ದೂರ ಆಗ್ಬಿಡ್ತೀರಿ ಅಂದ್ಬಿಟ್ಟು ನಾನು ಹಿಂಗೆ ಮಾಡಿದ್ದು ಸೂರ್ಯ ಅವರೇ. ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಇದೊಂದ್ಸಲ ಕ್ಷಮಿಸ್ಬಿಡಿ ಸೂರ್ಯ ಅವರೇ. ಇಲ್ಲಾಂದ್ರೆ ನಾನು ಬದುಕಕ್ಕಿಲ್ಲ ಸೂರ್ಯ ಅವರೇ. ನಿಮ್ದು ಅಮ್ಮಯ್ಯ ಸೂರ್ಯ ಅವರೇ, ನಿಮ್ಮ ಕಾಲು ಕಟ್ಕೊತೀನಿ. ನೀವು ಬೇರೆಯವ್ರ ಜೀವನದ ಜೊತೆ ಆಟ ಆಡೋರು, ನೀವೇನು ಸಾಯೋದಿಲ್ಲ. ಬೇಕಾಗಿಲ್ಲ ನಂದಿನಿ ರೀ. ನೀವು ನನಗೆ ಬೇಡಲೇ ಬೇಡ. ನಾನು ಇವತ್ತು ಕಲಿತಾರೆ, ನಾಳೆ ಕಲಿತಾರೆ ಬುದ್ಧಿನ, ಯಾವತ್ತಾದ್ರೂ ಒಳ್ಳೆ ಬುದ್ಧಿ ಕಲ್ತ್ಕೊಂತಾರೆ ಅಂತ ನಂಬಿಕೆಯಲ್ಲಿಟ್ಟಿದ್ದೆ. ನೀವಿಷ್ಟು ಕ್ರೂರಿ ಅಂತ ಗೊತ್ತಿರಲಿಲ್ಲ. ಅಲ್ಲ, ಅಕಸ್ಮಾತ್ ನಾನೇ ತಿಂದೋಗಿ ನಾನೇ ಸತ್ತೋಗ್ತಿದ್ದೆ ಅಲ್ವಾ? ಇನ್ನು ಸ್ವಲ್ಪ ತಿಂದಿದ್ರೆ ಸತ್ತೇ ಹೋಗ್ಬಿಡ್ತಿದ್ದೆ ಅಲ್ವಾ? ಸೂರ್ಯ ಅವರೇ ಬಿಡ್ತು ಅನ್ನಿ ಆ ಥರ ಎಲ್ಲ ಮಾತಾಡಬೇಡಿ. ಅದು ಯಾಕಿಂಗೆಲ್ಲ ಮಾತಾಡ್ತಿದ್ದೀರಿ ನೀವು? ಕುಳ್ಳಣ್ಣ, ಮೊದಲು ಪೊಲೀಸ್ ಫೋನ್ ಮಾಡಿ ಮೊದಲು ಬಂದು ಹೇಳ್ಕೊಂಡು ಹೋಗ್ಲಿ. ಅಲ್ಲ ಸೂರಿ, ಏನು ಮಾತಾಡ್ತಿದ್ದಿ ನೀನು? ಅಲ್ಲ, ಪೊಲೀಸ್ ಬಂದು ಹೇಳ್ಕೋಗ್ಲಿ ಅಂತಿದ್ದಿಲ್ಲ, ಏನು ಮಾತಾಡ್ತಿದ್ದಿ ನೀನು? ಸುಮ್ಮನೆ ಏನೇನೋ ಮಾತಾಡ್ತಾ ಇದ್ದೆ ಕತೆ ಹೆಣ್ಣು. ಸುಮ್ಮನೆ ಬಿಟ್ಟಾಕೋತಾಗಿ. ಅಲ್ಲ, ಹೆಣ್ಣು ಎಂಥ ಕೆಲಸ ಮಾಡ್ಬಿಟ್ಟದಲ್ಲ, ಊಟಕ್ಕೆ ವಿಷ ಬೆರೆಸ್ಬಿಟ್ಟದಲ್ಲ. ಅಲ್ಲ, ನಮ್ಮ ಕತೆ ಇರಲಿ, ಪಾರತಿ ಏನಾದ್ರು ತಿನ್ಗಿನ್ಬಿಟ್ಟಿದ್ರೆ ಏನು ಕತೆ? ಬಸ್ ರೇಂಗ್ಸ್ ಬೇರೆಯ? ಅಲ್ಲ, ಹಿಂಗೆ ಮಾಡೋದು ಒಂಚೂರು ಮನ್ಸತ್ವ ಇರಬೇಕು. ಸುಮ್ಮನೆ ಇಲ್ಲಿ ಇರ್ಸ್ಕಿರ್ಸಕ್ಕೆ ಹೋಗ್ಬಿಡ್ದು ಪಾರತಿಯ. ಇಲ್ಲಿ ಇರ್ಸಿದ್ರೆ ಭಾರಿ ಅಪಾಯ. ಮೊದಲು ಕರ್ಕೊಂಡ್ಬಿಡ್ಬೇಕು ಮನೆಗೆ ಕಣಪ್ಪ. ನಾನೆಲ್ಲ ಚೆನ್ನಾಗವಳೆ, ನನ್ನ ತಂಗಿ ಅಂದ್ಕೊಂಡಿದ್ದೆ. ಈ ಥರ ಎಲ್ಲ ಅಂತ ನನಗೆ ಗೊತ್ತೇ ಇಲ್ಲ. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೆಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ.